ನಮಸ್ಕಾರ ವೀಕ್ಷಕರೇ, ವೇದ ಅಕ್ವೇರಿಯಂ ಇಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನೋಡ್ಬೋದು ಹಿಂದೆ ಟ್ಯಾಂಕ್ ಕ್ಲೀನಿಂಗ್ ನಡೀತಿದೆ. ಅದು ಟ್ಯಾಂಕ್ ಕ್ಲೀನಿಂಗ್ ಅಲ್ಲ, ಟ್ಯಾಂಕ್ ಡೆಲಿವರಿ ಮಾಡಕ್ಕಂತ ಪ್ರಾಸೆಸ್ ಇದೆ. ಇವಾಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಮ ಇನ್ಸ್ಟಾಗ್ರಾಮ್ ಇಂದ ಕಸ್ಟಮರ್ ಬಂದು ಆ ಟ್ಯಾಂಕ್ ನ ಸೆಲೆಕ್ಟ್ ಮಾಡಿದ್ದಾರೆ. ಇವಾಗ ಕಾರ್ತಿಕ್ ಅವ್ರು ನೋಡಿ ಎಲ್ಲ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ನೀರು ಎತ್ತಾ ಇದ್ದಾರೆ. ನೀರು ಎತ್ತಿದ ತಕ್ಷಣ ಅದನ್ನು ಹೋಗಿ ಇನ್ಸ್ಟಾಲ್ ಮಾಡೋ ಪ್ರೋಸೆಸ್ಸು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹೇಗೆ ಇನ್ಸ್ಟಾಲ್ ಮಾಡ್ತೀವಿ, ಅದ್ರ ಜೊತೆ ಏನೇನು ಆಕ್ಸೆಸರೀಸ್ ತೊಗೊಂಡೋಗ್ತೀವಿ, ಯಾವ ಥರ ಮೇಂಟೈನ್ ಮಾಡಬೇಕು ಎಲ್ಲನೂ ಅಲ್ಲೋಗಿ ತಿಳಿಸ್ತೀವಿ. ಎಲ್ಲನೂ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ಮತ್ತು ಹೊಸಬ್ರಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಶುರು ಮಾಡೋಣ. ನೋಡಿ, ಟ್ಯಾಂಕು ವ್ರ್ಯಾಪ್ ಆಯ್ತು ಕಂಪ್ಲೀಟಾಗಿ. ಇದು ಏರ್ ಟೈಟ್ ವ್ರ್ಯಾಪು. ಸೊ ಒಂದು 2 ಅವರ್ 3 ಅವರ್ ಪ್ಲಾಂಟ್ಸ್ ಡ್ರೈ ಆಗೋ ಚಾನ್ಸಸ್ಸೇ ಇಲ್ಲ. ಫುಲ್ಲೆಲ್ಲ ವ್ರ್ಯಾಪ್ ಮಾಡಿಬಿಟ್ಟಿದ್ದೀವಿ. ಈ ಪ್ಲಾಂಟ್ಸ್ ನೋಡ್ಬೋದು. ಇವಾಗ ಇದನ್ನು ಡೆಲಿವರಿ ಮಾಡೋದಕ್ಕೆ ಗಾಡಿಯಲ್ಲಿ ಇಟ್ಬಿಟ್ಟು ಸೇಫಾಗಿ ತೊಗೊಂಡೋಗ್ಬೇಕು. ಟ್ಯಾಂಕ್ ರೆಡಿ ಆಯಿತು, ಬನ್ನಿ ಪಯಣ ಶುರು ಮಾಡೋಣ. ಟಿನ್ ಫ್ಯಾಕ್ಟ್ರಿಯಲ್ಲಿ ಇದ್ದೀವಿ. ಅಯ್ಯೋ, ಇಲ್ಲಂತೂ ಫುಲ್ಲು ಟ್ರಾಫಿಕ್ಕು. ಅಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಹೋಗೋಷ್ಟಕ್ಕೆ ಇನ್ನೂ ಒಂದು 1 ಅವರ್ ಆಗ್ಬೋದು ಅನಿಸುತ್ತೆ. ಟಿನ್ ಫ್ಯಾಕ್ಟ್ರಿ ಎಷ್ಟೋ ವರ್ಷದಿಂದ ಹಿಂಗೆ ಈ ಟ್ರಾಫಿಕ್ಗೆ ಮುಕ್ತಿನೇ ಇಲ್ಲ. ಫುಲ್ ಟ್ರಾಫಿಕ್ ಇದೆ. ಹಿಂದೆ ಟ್ಯಾಂಕ್ ಇದೆ, ಟ್ಯಾಂಕ್ ಹಿಂದೆ ಇಟ್ಟಿದ್ದೀವಿ. ಸೇಫಾಗಿ ಬರ್ತಿದೆ ನೋಡಿ ಸೀಟ್ ಮೇಲೆ. ಇವಾಗ ಬೆಳ್ಳಂದೂರಲ್ಲಿದ್ದೀವಿ. ಇಷ್ಟೊತ್ತಾಯಿತು. ಇನ್ನೊಂದು 37 ಮಿನಿಟ್ಸಲ್ಲಿ ಅಲ್ಲೋಗಿ ತಲುಪ್ತೀನಿ. ಇನ್ನೊಂದು ಕರೆಕ್ಟಾಗಿ 16 ಕಿಲೋಮೀಟರ್ಸ್ ಇದೆ. ಟೈಮ್ ನೋಡಿದ್ರೆ 9:32. ಇವಾಗ 10 o'clock. ಅಲ್ಲಿ 10:08 ಅಂತ ತೋರಿಸಿದೆ. ಮೋಸ್ಟ್ಲಿ ಬೈ 10 o'clock ರೀಚ್ ಆಗಿಬಿಡ್ತೀವಿ. ಟ್ಯಾಂಕು ತುಂಬ ಜನ ಇಷ್ಟಪಟ್ಟರು. ಬರೋರೆಲ್ಲ ಅದೇ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ತುಂಬ ಜನ ಇಷ್ಟಪಟ್ರು. ಅಂದರೆ ಎಷ್ಟು ಜನ ಅಂದರೆ ಅಷ್ಟು ಜನ ಇಷ್ಟಪಟ್ಟರು. ಕೊನೆಗೆ ಅದು ಒಬ್ಬರು ಕೈಗೆ ಹೋಗಿ ಸೇರ್ತಿದೆ. ಇನ್ಮೇಲೆ ಅದು ಹೇಗೆ ನೋಡ್ಕೊತಾರಂತ ಅವ್ರ ಮೇಲೆ ಬಿಟ್ಟಿದ್ದು. ನೋಡೋಣ ಹೇಗೆ ನೋಡ್ಕೊತಾರಂತ. ಇದರ ಅಪ್ಡೇಟ್ ಕೂಡ ನಾನು ಹಾಕ್ತೀನಿ. ಕಸ್ಟಮರ್ ಹತ್ರ ಒಂದು ವಿಡಿಯೋ ಕೇಳಿಬಿಟ್ಟು ಶಾರ್ಟ್ಸಾಗಿ ಹಾಕ್ತೀನಿ, ಹೇಗೆ ಮೇಂಟೈನ್ ಮಾಡ್ತಾರೋ ಅಂತಲೂ. ನೋಡೋಣ ಅದು ಹೇಗೆ ಮೇಂಟೈನ್ ಮಾಡ್ತಾರೆ. ಏನಂದರೆ ಮೇಯ್ನ್ ಬಂದು ಆ ಕಾರ್ಪೆಟ್ ಬೆಳೆಸೋದೇ ತುಂಬ ಕಷ್ಟ. ಜಾಸ್ತಿ ಜನ ಕೈಗೆ ಆಗೋದೇ ಇಲ್ಲ. ಅದಕ್ಕಂತ ಎಷ್ಟೋ ಪ್ರಯತ್ನ ಪಟ್ಟಿದ್ವಿ. ಅದಕ್ಕೆ ಟೆಕ್ನಿಕ್ ಯಾವ ಥರ ಇದೆ, ಏನು ಮಾಡಬೇಕು ಎಲ್ಲ ಟ್ಯಾಂಕ್ ಮಾಡಿರೋದೇ ನಮ್ಮಪ್ಪ. ಅವ್ರು ಬಂದು ಪ್ಲಾಂಟೆಡಲ್ಲಿ ಹೈ ಸ್ಪೆಷಲಿಸ್ಟು. ಅವ್ರ ಹೆಸರು ರಮೇಶ್ ಅಂತ. ಟ್ಯಾಂಕು ಪ್ಲಾಂಟೇಶನ್ ನನಗೆ ಹೇಳ್ಕೊಟ್ಟಿರೋದು ಅವರೇ. ಈ ಫಿಶ್ ಹೇಗೆ ಕೇರ್ ಮಾಡಬೇಕು, ಫಿಶ್ಶಿನ ಬಗ್ಗೆ ಬಂದರೆ ನಮ್ಮಮ್ಮ ಹೇಳ್ಕೊಟ್ಟಿರೋದು. ಪ್ಲಾಂಟೇಶನ್ ಆ ಥರ ನೋಡಿದ್ರೆ ಎಲ್ಲನೂ ನಮ್ಮ ಅಪ್ಪ ಹೇಳ್ಕೊಟ್ಟಿರೋದು. ಸೇಲ್ಸ್ ವಿಚಾರ ಎಲ್ಲ ಬಂದರೆ ನಮ್ಮಮ್ಮ ಹೇಳ್ಕೊಟ್ಟಿರೋದು. ಸೊ ಇದು ಬಂದು ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸು. ಅಪ್ಪ ಅಮ್ಮ ನಾನು 23 ಇಯರ್ಸಿಂದ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿರೋದು. ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಕಸ್ಟಮರ್ ಮೇಲೆ ಬಿಟ್ಟಿದ್ದು. ಅವ್ರ ಹತ್ರ ಕ್ಯಾನಿಸ್ಟ್ರು ಲೈಟ್ ಎಲ್ಲ ಇದೆ ಅಂತ ಹೇಳಿದರು. ಅದಕ್ಕೆ ಬರೀ ಟ್ಯಾಂಕ್ ಮಾತ್ರ ತೊಗೊಂಡೋಗ್ತಾ ಇದ್ದೀವಿ. ಸ್ಟ್ಯಾಂಡ್ ಎಲ್ಲ ಅವ್ರ ಹತ್ರನೇ ಇದೆ ಅಂತ ಹೇಳಿದರು. ಸರಿ, ಅವರು ಸೆಟಪ್ ಮಾತ್ರ ಕೇಳಿದ್ರಿಂದ ಅವ್ರಿಗೆ ಟ್ಯಾಂಕ್ ಕೊಡ್ತಾ ಇದ್ದೀವಿ. ಇದೇ ಥರ ನಿಮಗೂ ಸಹ ಯಾವುದೇ ಟ್ಯಾಂಕ್ ಬೇಕಂದ್ರೂ ನಮ್ಮ ಹತ್ರ ಹೇಳಿ, ನಾವು ಕ್ಲೀನಾಗಿ ಮಾಡಿಕೊಡ್ತೀವಿ. ಹೈಟೆಕಾಗಿ ಎಲ್ಲನೂ ಪ್ರೀಮಿಯಂ ಕ್ವಾಲಿಟಿನೇ. ADA ಪ್ರಾಡಕ್ಟೇ ಬಳಸೋದು. ADA ಪ್ರಾಡಕ್ಟೇ ನಂಬರ್ 1. ಪ್ಲಾಂಟೇಶನ್ ಅವರೇ ಕಂಡುಹಿಡ್ದಿರೋದು ಪ್ಲಾಂಟೆಡು. ಆದರೆ ಎಲ್ಲನೂ ಅವ್ರು ಹೇಳ್ಕೊಡಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೇ ನಾವು ಕಲ್ತ್ಕೋಬೇಕು. ಅದರಲ್ಲಿ ನಮ್ಮಪ್ಪ ಮೋಸ್ಟ್ಲಿ ಒಂದು 10-12 ಇಯರ್ಸ್ ಪ್ಲಸ್ಸು ಈ ಪ್ಲಾಂಟೇಶನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಜಾಸ್ತಿ. ಅವರೇ ಟ್ಯಾಂಕೆಲ್ಲ ಮಾಡೋದು. ದೊಡ್ಡ ಟ್ಯಾಂಕ್ ಆಗಲಿ, ತುಂಬ ದೊಡ್ಡ ಟ್ಯಾಂಕೆಲ್ಲ ಅವರೇ ಮಾಡೋದು. ನಾನೊಂದು ಸಣ್ಣ ಪುಟ್ಟ ಟ್ಯಾಂಕ್ಸ್, ಈ ನ್ಯಾನೋ ಟ್ಯಾಂಕ್ಸ್ ಆಗಲಿ 1 feet 2 feet ತನಕ ನಾನು ಮಾಡ್ತೀನಿ. ಬೇರೆ 2 feet ಮೇಲೆಲ್ಲ ನಮ್ಮ ಅಪ್ಪನೇ ಮಾಡೋದು. ಅವರಂತೂ ಅವ್ರ ಕೈಗೆ ಬಿಟ್ಟಿದ್ದದು. ಅವ್ರ ಕೈ ಇಟ್ಟರೆ ಆ ಟ್ಯಾಂಕು, ಆ ಪ್ಲ್ಯಾಂಟು ಎಲ್ಲನೂ ಸೂಪರಾಗಿ ಬೆಳೆದ್ಬಿಡುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಟೆಕ್ನಿಕ್ ಇದೆ ಹೆಂಗಂತ. ಅವರಿಂದನೇ ನಾನು ಕಲ್ತಿರೋದು. ನನಗೆ ಎಲ್ಲ ಬಂದ್ಬಿಡ್ತು, ಎಲ್ಲ ನಾನೇ ಕಲ್ತ್ಕೊಂಡ್ಬಿಟ್ಟೆ ಅಂತ ಅಂದ್ಕೊಂಬಿಡಿ. ಒಬ್ಬರು ಕಲ್ತ್ಕೊತಾರೆ ಅಂದರೆ ಅವ್ರಿಗಂತ ಒಬ್ಬರು ಗುರುನೂ ಇರ್ತಾರಲ್ಲ, ಆ ಥರನೇ ನನ್ನ ಗುರು ಬಂದು ನಮ್ಮಪ್ಪ. ಈ ಪ್ಲಾಂಟೇಶನಲ್ಲಿ ಕಲ್ತ್ಕೊಂಡಿರೋದು ಸಾಮಾನ್ಯವಾದದಲ್ಲ. ಈ ಪ್ಲಾಂಟೆಡ್ ಕಲ್ತ್ಕೊಳ್ಳೋದು ಕೂಡ ತುಂಬ ಕಷ್ಟಪಟ್ಟು ತುಂಬ ಲಾಸ್ ಆಗಿದೆ.
ಮೇಯ್ನಾಗಿ ಹೇಳೋದಂದರೆ ಲಾಸ್ ಆಗಿದೆ. ಲಾಸ್ ಆದ್ರೇ ನಾವು ನೆಕ್ಸ್ಟು ಸ್ಟೆಪ್ಪು ಹೋಗೋದು. ಅದನ್ನು ನಮ್ಮ ಅಪ್ಪನೇ ಅಡ್ವೈಸ್ ಮಾಡಿರೋದು. ಸೊ ಅವ್ರಿಗೆ ಹ್ಯಾಟ್ಸ್ ಆಫು ನಮ್ಮ ಅಪ್ಪಗೆ. ಇನ್ನೊಂದು 33 ಮಿನಿಟ್ಸಲ್ಲಿ ಹೋಗಿ ತಲುಪ್ತೀರಿ. ಕರೆಕ್ಟಾಗಿ ರೀಚ್ ಆದಮೇಲೆ ನೆಕ್ಸ್ಟ್ ನಾನು ವೀಡಿಯೋ ಶುರು ಮಾಡ್ತೀನಿ. ಈ ಬೆಂಗಳೂರಲ್ಲಿ ಈ ರೋಡ್ ಯಾವಾಗ ಚೇಂಜ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಈ ಗೂಗಲಲ್ಲಿ ನೋಡಿದ್ರೆ ಹಿಂಗೆ ಹೋಗ್ರಿ ಅಂತ ತೋರಿಸ್ತಿದೆ, ಆದರೆ ಇಲ್ಲಿ ರೋಡ್ ನೋಡಿದ್ರೆ ಆ ಕಡೆ ಹೋಗ್ಬೇಕು, ಆಪೋಸಿಟಾಗಿ ಹೋಗ್ಬೇಕಂತ ತೋರಿಸ್ತಿದೆ. ಏನು ಮಾಡೋದು? ಏನಾದರೂ ಈ ಕಡೆ ಬಂದುಬಿಟ್ರೆ ಪೊಲೀಸರು ಹಿಡ್ಕೊಂಡ್ಬಿಡ್ತಾರೆ. ಹೆಂಗೋ ಸದ್ಯ ಹಿಡ್ಕೊಂಡಿಲ್ಲ, ಇವಾಗ ಒನ್ ವೇ ಅಲ್ಲೇ ಬಂದಿದ್ದು, ಅವರೇ ಹೋಗ್ರಿ ಆ ಕಡೆ ಅಂತ ಈ ಕಡೆ ಓಡಿಸಿದ್ರು. ಇವಾಗ ಮತ್ತೆ ಯೂ ಟರ್ನ್ ಮಾಡಿಕೊಂಡು ಹಿಂಗೆ ಬಂದು ನಿಂತ್ಕೊಂಡಿದ್ದೀನಿ. 20 ನಿಮಿಷ ಆಯಿತು, ಇನ್ನೂ ಬಿಟ್ಟಿಲ್ಲ, ಇನ್ನೂ ಫುಲ್ ಟ್ರಾಫಿಕ್ ಆಗಿದೆ. ಹೆಂಗೋಗೋದು? ಯಾವಾಗ ರೋಡ್ ಚೇಂಜ್ ಮಾಡ್ತಾರೆ? ಈ ಗೂಗಲಲ್ಲಿ ಕೂಡ ಅಪ್ಡೇಟ್ ಮಾಡಲ್ಲ. ಅಲ್ಲಿ ಸಿಲ್ಕ್ ಬೋರ್ಡ್ ಹತ್ರನೂ ಡಿವೈಡರ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿದ್ರೆ ಇಲ್ಲಿ ಕೂಡ ಬ್ಲಾಕ್ ಮಾಡಿ ಒನ್ ವೇ ಮಾಡಿಸ್ಬಿಟ್ಟಿದ್ದಾರೆ ಅಷ್ಟು ಬೇಗ. ಗೂಗಲಲ್ಲಿ ನೋಡಿದ್ರೆ ಹಿಂಗೆ ಸ್ಟ್ರೈಟಾಗಿ ಹೋಗಂತ ತೋರಿಸ್ತಿದೆ, ಒನ್ ವೇ ಅಂತ ತೋರಿಸ್ತಿಲ್ಲ. ಇದು ಯಾವ ಇದು ಅಂತ ಗೊತ್ತಿಲ್ಲ. ಎಷ್ಟೊತ್ತಂತ ವೆಯ್ಟ್ ಮಾಡೋದು? ಇನ್ನೂ ವೆಯ್ಟ್ ಮಾಡ್ತಾನೇ ಇದ್ದೀವಿ, ಇನ್ನೂ ಬಿಡ್ತಾನೂ ಇಲ್ಲ. ಸ್ವಲ್ಪ ಎದುರ್ಕೊಂಡು ಹೋಗ್ತಾ ಇದ್ದಾರೆ ಮೂಮೆಂಟು. ನೋಡಿ ಎಷ್ಟು ಟ್ರಾಫಿಕ್ ಇದೆ ನೋಡಿ, ಈ ಕಡೆ ಆ ಕಡೆ ಎಲ್ಲ ಸೈಡು ಬ್ಲಾಕು. ಏನು ಮಾಡೋದು? 10 ಗಂಟೆ ಅಲ್ಲಿ ಇರಬೇಕಂತ ನೋಡಿದೆ, 10:08 ಆಗೋಯ್ತು. ಇನ್ನೊಂದು 10 ನಿಮಿಷ ಅಂತ ತೋರಿಸ್ತಿದೆ, ನೋಡೋಣ ಇರಿ. ನೋಡಿ ಆ ಕಡೆ ರೋಡ್ ಇದೆ ಅಂತ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ, ಇವಾಗ ಈ ಕಡೆ ಕಳಿಸ್ಬಿಟ್ರು. ಇವಾಗ ಇಲ್ಲೋಗಿ ಯೂ ಟರ್ನ್ ಮಾಡಿಕೊಂಡು ಮತ್ತೆ ಅದೇ ರೋಡ್ಗೆ ಬರಬೇಕು. ಯಾವ ತಲೆನೋವು ಅಂತ ಗೊತ್ತಿಲ್ಲ. ಈ ರೋಡು ನೆಟ್ಟಿಗೆ ಹಾಕಲ್ಲ, ಈ ಗೂಗಲಲ್ಲೂ ಕರೆಕ್ಟಾಗಿ ಅಪ್ಡೇಟ್ ಮಾಡಲ್ಲ. ಅಷ್ಟು ಟ್ರಾಫಿಕ್ ಇದೆ ಬೆಂಗಳೂರಲ್ಲಿ, ತಿಳ್ಕೊಳ್ಳಿ. ಅಷ್ಟು ಜನರಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಕಾರು, ಒಂದು ಬೈಕು, ಒಂದು ಲಾರಿ, ಆ ಥರ ಇಷ್ಟ ಬಂದಂಗೆ ತೊಗೊಂಬಂದ್ರೆ ಇದೇ ಟ್ರಾಫಿಕ್ ಆಗೋದು. ನೋಡಿ ಇಲ್ಲಿ ಇವನೊಬ್ಬ ಯೂ ಟರ್ನ್ ಎತ್ಕೊಂಡು ಇವನು ಬಂದು ಮುಂದೆ ನಿಂತ್ಬಿಡ್ತಾನೆ, ಅವನು ಯೂ ಟರ್ನ್ ಮಾಡೋಕ್ಕೂ ಆಗಲ್ಲ. ತಾಳ್ಮೆ ಇಲ್ಲ ಜನರಿಗೆ, ಏನು ಮಾಡೋದು? ನನ್ನನ್ನು ಸೇರಿನೇ ಯಾರಿಗೂ ತಾಳ್ಮೆ ಇಲ್ಲ, ಬೇಗ ಹೋಗ್ಬೇಕಂತಲೇ ಎಲ್ಲರ ಆಸೆ ಇರೋದು. ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ನಾವು ಕ್ಲೀನಾಗಿ ಹೋಗ್ತೀವಿ, ಯಾವ ಟ್ರಾಫಿಕ್ಕು ಇರೋದಿಲ್ಲ. ಅದೇ ಮೇಯ್ನು. ಈ ಬೆಂಗಳೂರಲ್ಲಿ ಬಂದರೆ ಅದೇ ಮೇಯ್ನು, ಡಿಸಿಪ್ಲೈನು. ಅಲ್ಲೇನು ಡಿಸಿಪ್ಲೈನ್ ಮೇಂಟೈನ್ ಮಾಡಿದ್ರೆ ಯಾವ ಟ್ರಾಫಿಕ್ಕು ಇರೋಲ್ಲ. ಇಷ್ಟ ಬಂದಂಗೆ ಓಡಿಸ್ಕೊಂಡು ಹೋದರೆ ಎಲ್ಲರೂ ಅಷ್ಟೇ, ಎಲ್ಲ ಟ್ರಾಫಿಕ್ ಆಗ್ತದೆ. ನೋಡಿ ಮತ್ತೆ ತಿರ್ಗಾ ಅದೇ ರೋಡ್ಗೆ ಬಂದೆ, ಅದೇ ಸರ್ಕಲ್ಗೆ ಬಂದೆ. ಇವಾಗ ನಾವು ಸ್ಟ್ರೈಟಾಗಿ ಹೋಗ್ಬೇಕು. ಕೊನೆಗೆ ಬಂದಿದ್ದಾಯಿತು. ಇವಾಗ ಯಾವ ಮನೆ ಅಂತ ಗೊತ್ತಿಲ್ಲ. ಇಲ್ಲಿ ಕಸ್ಟಮರ್ ಫೋನ್ ಮಾಡಿ ಕೇಳಬೇಕು. ಕೊನೆಗೆ ಬಂದಿದ್ದಾಯಿತು. ನೆಕ್ಸ್ಟ್ ಇವಾಗ ಹೋಗಿ ಅದನ್ನು ಇನ್ಸ್ಟಾಲ್ ಮಾಡಬೇಕು. ಆ ಇನ್ಸ್ಟಾಲ್ ಪ್ರಾಸೆಸ್ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಸ್ವಲ್ಪ ಗಂಟ್ಲು ಕಟ್ಕೊಂಡಿದೆ, ಅದಕ್ಕೆ ವಾಯ್ಸ್ ಒಂಥರ ಇದೆ. ಕೊನೆಗೆ ಬಂದಿದ್ದಾಯಿತು. ಟ್ಯಾಂಕ್ ತೊಗೊಂಡು ಕಸ್ಟಮರ್ ಕೆಳಗಡೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಾದಮೇಲೆ ಟ್ಯಾಂಕ್ ಎತ್ಕೊಂಡೋಗಿ ಇನ್ಸ್ಟಾಲ್ ಮಾಡೋದೆ. ನೋಡಿ ಟ್ಯಾಂಕು ಈ ಜಾಗದಲ್ಲಿ ಇಟ್ಟಿದ್ದಾಯಿತು, ಕ್ಲೀನಾಗಿ ಫಿಕ್ಸ್ ಆಗಿದೆ. ಸ್ಟ್ಯಾಂಡ್ ಸೇಮ್ ಸೈಜ್ ಇರೋದ್ರಿಂದ ಪರ್ಫೆಕ್ಟಾಗಿ ಫಿಕ್ಸ್ ಆಗಿದೆ. ಇವಾಗ ವ್ರಾಪ್ ತೆಗ್ಬಿಟ್ಟು ನೀರು ಹಾಕೋದೆ, ಫುಲ್ಲು ನೀರು ತುಂಬಿಸ್ಬಿಟ್ಟು. ಇದಕ್ಕೆ RO ವಾಟ್ರ್ ಬೇಕಾಗಿರುತ್ತೆ. ಸೊ TDS ಕಮ್ಮಿ ಇರೋದ್ರಿಂದ RO ವಾಟ್ರ್ ಕಂಪಲ್ಸರಿ ಬೇಕು. ಈ ಪ್ಲ್ಯಾಂಟೆಡ್ಗೆ ವೆಲ್ ಮೇಂಟೆನೆನ್ಸ್ ಮಾಡೋದಕ್ಕೆ RO ವಾಟ್ರ್ ಕಂಪಲ್ಸರಿ ಮ್ಯಾಂಡೇಟರಿ. ಅದೇ ನೀವು ಬೋರ್ವೆಲ್ ವಾಟ್ರ್ ಆ ಥರ ಏನಾದ್ರು ಯೂಸ್ ಮಾಡಿದ್ರೆ ಅಷ್ಟೇ ಪ್ಲ್ಯಾನ್ಸ್ ಎಲ್ಲ ಹೋಗ್ಬಿಡುತ್ತೆ. ನೀರು ಹಾಕಿದ್ದಾಯಿತು. ಇವಾಗ ನೀರು ಹಾಕಿ ತುಂಬಿಸಿ. ನೀರು ಹೀಗೆ ಹಾಕಬೇಕು, ಸ್ಲೋವಾಗಿ, ತುಂಬ ಮೆತ್ತಗೆ ನಿಧಾನವಾಗಿ ನೀರು ಇಡ್ಕೊಳ್ತಿದ್ದಕ್ಕೆ. ಕೆಳಗಡೆ ವ್ರಾಪ್ ಹಾಕ್ಕೊಂಡು ಇಲ್ಲ ಸ್ಪಾಂಜು ಆ ಥರ ಏನಾದರೂ ಇಟ್ಟು ಕೈ ಹಿಡ್ಕೊಂಡು ಯಾವುದೇ ಪ್ಲ್ಯಾಂಟ್ಸು ಡಿಸ್ಟರ್ಬ್ ಆಗಬಾರ್ದು. ಆ ಥರ ನೀರು ಸ್ಲೋವಾಗಿ ತುಂಬ ನಿಧಾನವಾಗಿ ಹಾಕಿ, ಇಲ್ಲಂದರೆ ಬೇರೆ ಎನ್ವೈರ್ಮೆಂಟ್ ತುಂಬ ಡಿಸ್ಟರ್ಬ್ ಆಗ್ಬಿಡುತ್ತೆ. ತುಂಬ ನಿಧಾನವಾಗಿ ಹಾಕಿ ತುಂಬಿಸಿ ಟ್ಯಾಂಕು ಚೆನ್ನಾಗಿರುತ್ತೆ. ನೀರು ತುಂಬಿಸಿ ತಾಯಿತು ಫುಲ್ಲು.
ನೋಡಿ ಹೇಗಿದೆ, ಫುಲ್ ಗ್ರೀನಿಶ್ ಆಗಿದೆ. ಇವೆಲ್ಲ ಸ್ವಲ್ಪ ವೇಸ್ಟ್ ಲೀಫ್ಗಳು, ಡ್ರೈ ಲೀವ್ಸು. CO2 ಹೊಡ್ತಿದೆ. ಅಲ್ಲಿಂದ ಇಲ್ಲಿ ನೋಡಿ ಡಿಫ್ಯೂಸರಲ್ಲಿ CO2 ಆನ್ ಮಾಡಿದ್ದೀವಿ, ಸ್ಟಾರ್ಟ್ ಆಯಿತು. ಮತ್ತು ಇಲ್ಲಿ ನೋಡಿ ಫಿಲ್ಟರು. ಆಲ್ಮೋಸ್ಟ್ ಎಲ್ಲ ಸೆಟಪ್ ಮುಗೀತು. ಕೂಲಿಂಗ್ ಫ್ಯಾನ್ ಹಾಕಿದ್ದೀವಿ ಈ ಟ್ಯಾಂಕಿಗೆ. ಅದು ವಾಟರ್ ಟೆಂಪ್ರೇಚರ್ ಕರೆಕ್ಟಾಗಿ ಮೇಂಟೈನ್ ಮಾಡೋದಕ್ಕೆ. ಯೂಶ್ವಲಿ ಈ ಪ್ಲಾಂಟೇಷನ್ ಸೆಟಪ್ಗೆ 26 ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಯಾಕಂದರೆ ಟೆಂಪ್ರೇಚರ್ ಏನಾದರೂ ಹೈ ಆದರೆ ಪ್ಲ್ಯಾಂಟ್ಸು ಫುಲ್ ಡ್ರೈ ಆಗೋ ಸ್ಟಾರ್ಟ್ ಆಗುತ್ತೆ. ಸೊ ಕಂಪಲ್ಸರಿ ಈ ಥರ ಕೂಲಿಂಗ್ ಫ್ಯಾನ್ ಬೇಕೇ ಬೇಕು. ನ್ಯಾನೋ ಟ್ಯಾಂಕ್ಸ್ಗೆ ನ್ಯಾನೋ ಕೂಲಿಂಗ್ ಫ್ಯಾನ್ ಇದೆ, ಅದು ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲೇ ತೋರಿಸಿರ್ತೀನಿ. ಈ ಥರ ದೊಡ್ಡ ದೊಡ್ಡ ಟ್ಯಾಂಕ್ಸ್ಗೆ ದೊಡ್ಡ ಕೂಲಿಂಗ್ ಫ್ಯಾನ್ ಹಾಕಲೇಬೇಕು ಕಂಪಲ್ಸರಿ. ಆವಾಗ ನಿಮ್ಮ ಪ್ಲ್ಯಾಂಟ್ಸು ಸ್ಟೆಬಿಲಿಟಿ, ಆ ಗ್ರೋತು ಎಲ್ಲ ಕ್ಲೀನಾಗಿರುತ್ತೆ. 26 ಡಿಗ್ರಿ ವಾಟರ್ ಟೆಂಪ್ರೇಚರ್ ಮೇಂಟೈನ್ ಮಾಡಿದ್ರೆ ಸೂಪರಾಗಿರುತ್ತೆ. ಪ್ಲ್ಯಾಂಟ್ಸ್ ನ್ಯೂಟ್ರಿಯನ್ಸ್ಗೋಸ್ಕರ ಫರ್ಟಿಲೈಸರ್ ಹಾಕಲೇಬೇಕು. ಆ ಫರ್ಟಿಲೈಸರ್ ನೋಡಿದ್ರೆ ನಮ್ಮ ADA ಪ್ರೀಮಿಯಂ ಕ್ವಾಲಿಟಿ ಫರ್ಟಿಲೈಸರ್ಸ್, ಬ್ರೈಟಿ ಕೆ ಪೊಟ್ಯಾಷಿಯಮ್ ಮತ್ತು ಗ್ರೀನ್ ಬ್ರೈಟಿ ಮಿನರಲ್ ಸಪ್ಲೈ ಕಂಪಲ್ಸರಿ ಪ್ಲ್ಯಾಂಟ್ಸು ಕೊಡಲೇಬೇಕು. ಅದರ ಕಲರೇಷನ್ನು ಮತ್ತು ಗ್ರೋತು ಎಲ್ಲದಕ್ಕೂ ಈ ಫರ್ಟಿಲೈಸರ್ ಕಂಪಲ್ಸರಿ ಬೇಕು. ನಮ್ಮ ಕ್ಲೈಂಟು ಗುಡ್ಡ ಅಂತ ಕೇಳಿದ್ದಾರೆ. ಸೊ ಗುಡ್ಡ ಇರೋ ಜಾಗ ಬಂದು ಇದೆ, ಕರೆಕ್ಟಾಗಿ ಫಿಕ್ಸ್ ಆಗಿರೋದು. ಆ ಸ್ಪಾಟಿಗೆ ಎಷ್ಟು ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದೆ ನೋಡಿ. ಫುಲ್ ಸೆಟ್ ಮಾಡಿದ್ದಾಯಿತು. ಫಿಲ್ಟ್ರು, CO2, ಲೈಟು ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಕೊಟ್ಟಿದ್ದೀವಿ. ಮತ್ತು ಇನ್ಮೇಲೆ ನೆಕ್ಸ್ಟು ಮೇಂಟೆನೆನ್ಸೇ ನೋಡ್ಕೋಬೇಕು ಸರ್. ಏನಾದರೂ ನಮ್ಮ ಬಗ್ಗೆ ಹೇಗಿತ್ತು? ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಟೈಮ್ ಬಂದು ಮಾಡಿಕೊಟ್ಟಿದ್ದಾರೆ. ಕರೆಕ್ಟಾಗಿ ಒಂದು ಶಿಫ್ಟಿಂಗ್ ಕೂಡ ಎಲ್ಲ ಚೆನ್ನಾಗಿದೆ. ಮೇಂಟೆನೆನ್ಸ್ ಕೂಡ ಎಲ್ಲ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಮಾಡ್ತೀವಿ ಕರೆಕ್ಟಾಗಿ. ಏನೇ ಇಶ್ಯೂ ಇದ್ರೂ ಕನೆಕ್ಟ್ ಆಗ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಕಾಲ್ಗೆ ಬೇರೆ ಯಾರನ್ನ ಮತ್ತೆ ಪ್ಲಾಂಟೇಜ್ ಸೆಟಪ್ ಮಾಡೋದಿದ್ರೆ ನಾವು ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಈ ಥರ ಸೆಟಪ್ಸ್ ಬೇಕಂದರೆ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ. ಬೆಸ್ಟ್ ಪ್ರೈಸ್ ಆಗಿರುತ್ತೆ. ಮೇನ್ ಬಂದು ಕ್ವಾಲಿಟಿ ನಾವು ಪ್ರಿಫರ್ ಮಾಡೋದು, ಪ್ರೀಮಿಯಂ ಕ್ವಾಲಿಟಿ ಮಾತ್ರ ಯೂಸ್ ಮಾಡೋದು. ನೆಕ್ಸ್ಟ್ ಇದು ಮುಗೀತು ಈ ಸೆಟಪ್ಪು. ಏನು ರೋಡಪ್ಪ ಇದು, ಡಮ 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 ಅಂತ ನೋಡೋಕ್ಕೆ ಆಗಲ್ಲ. ಎಲ್ಲ ಕೊನೆಗೆ ಫುಲ್ ಸೆಟಪ್ ಎಲ್ಲ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಕಸ್ಟಮರ್ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಆ ಸೆಟಪ್ನ ನೋಡಿ ಮನೆಗೆ ಬಂದು ರೀಚ್ ಆಯ್ತದು, ಎಲ್ಲ ಸೆಟ್ಲ್ ಆಯಿತು. ನೆಕ್ಸ್ಟು ಬೇರೆ ಟ್ಯಾಂಕ್ ಮಾಡಬೇಕು. ನೆಕ್ಸ್ಟ್ ಒಂದು 4 ಫೀಟ್ ಟ್ಯಾಂಕ್ ಮಾಡ್ತಾಯಿದ್ದೀವಿ. ಒಳ್ಳೆ ಫುಲ್ ಹೈಟೆಕ್ ಸೆಟಪ್ಪೇ ಮಾಡ್ತಾ ಇರೋದು. ಎಲ್ಲ ಈ ಯೂಟ್ಯೂಬ್ ಚಾನಲಲ್ಲೇ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಯಾವ್ಯಾವ ಸೆಟಪ್ಪು, ಹೇಗೆ ಸೆಟಪ್ಪು, ಯಾವ ಥರ ಮಾಡ್ತೀವಿ ಎಲ್ಲನೂ ಅಪ್ಲೋಡ್ ಮಾಡ್ತೀವಿ. ನಮ್ಮ ಚಾನೆಲ್ನ ಫಾಲೋ ಅಪ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇರಿ. ನೆಕ್ಸ್ಟು ಮೀಟ್ ಮಾಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಹೇಗಿತ್ತು ಮತ್ತು ಈ ಟ್ಯಾಂಕ್ ಹೇಗಿತ್ತು, ಇನ್ನೂ ಏನು ಚೆನ್ನಾಗಿ ಮಾಡ್ಬೋದು, ಇನ್ನು ಯಾವ ಪ್ಲ್ಯಾನ್ಸ್ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಏನಾದರೂ ನಿಮ್ಮಲ್ಲಿರೋ ಅನುಭವ ಏನಾದರೂ ಇದ್ದರೆ ಆ ವಿಡಿಯೋದಲ್ಲಿ ತಿಳಿಸಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಏನು ಚೆನ್ನಾಗಿ ಮಾಡ್ಬೋದಂತ. ಮತ್ತು ಇಂಥ ವಿಡಿಯೋ, ಈ ಥರ ವಿಡಿಯೋ ಮಾಡಿದ್ರೆ ಚೆನ್ನಾಗಿದೆಯಾ ಇಲ್ವಾ, ಈ ಥರ ಇನ್ಸ್ಟಾಲೇಷನು, ಡೆಲಿವರಿ ಈ ಥರ ಆಗ್ಬೋದಾ, ನೆಕ್ಸ್ಟು ಇನ್ನು ಬೇರೆ ಬೇರೆ ವೀಡಿಯೋಸು, ನಿಮ್ಗೆ ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡಬೇಕು ಎಲ್ಲನೂ ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದ್ರ ಥರ ಮಾಡೋ ಪ್ರಯತ್ನ ಪಡ್ತೀನಿ. ಮಾಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಧನ್ಯವಾದಗಳು.